ಮತ್ತಾಯನು ಅಧ್ಯಾಯ 13ರಲ್ಲಿ ದೇವರು ಈ ಭೂಮಿಗೆ ಬಂದು ಸತ್ಯದ ಸುವಾರ್ತೆಯ ನಿಜವಾದ ಬೀಜವನ್ನು ಬಿತ್ತಿದರು ಎಂದು ಹೇಳುತ್ತದೆ. ಎಷ್ಟಾದರೂ ವೈರಿಯಾದ ಸೈತಾನನು ರಾತ್ರಿಯಲ್ಲಿ ಹಣಜಿಗಳನ್ನು ಏನು ಮಾಡಿದನು? ಅವನು ಗೋಧಿಯ ನಡುವೆ ಹಣಜಿಗಳನ್ನು ಬಿತ್ತಿದನು ಎಂದು ಬರೆಯಲ್ಪಟ್ಟಿದೆ. ನಂತರ ಮೊಳಕೆ ಬಂದಾಗ ಆಳುಗಳು ಬಂದು, ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಹಾಗಾದರೆ ಅವುಗಳಲ್ಲಿ ಇಷ್ಟೊಂದು ಹಣಜಿ ಎಲ್ಲಿಂದ ಬಂತು ಎಂದು ಕೇಳಿದರು. ಸರಳವಾಗಿ ಹೇಳುವುದಾದರೆ, ಈ ಹಣಜಿಗಳು ಏಕೆ ಹೇರಳವಾಗಿ ಬೆಳೆಯುತ್ತಿವೆ? ಯಜಮಾನನು ಏನು ಹೇಳಿದನು? ವೈರಿಯಾದ ಸೈತಾನನು ಬಂದು ಇದನ್ನು ಮಾಡಿದನು ಎಂದು ಅವನು ಹೇಳಿದನು. ಸ್ವಾಮಿ, ನಾವು ಹೋಗಿ ಅವುಗಳನ್ನು ಆರಿಸಿ ತೆಗೆಯೋಣೋ ಎಂದು ಅವರು ಕೇಳಿದರು. ಆಗ ಅವರು, ಸುಗ್ಗಿಕಾಲದ ತನಕ ಎರಡೂ ಕೂಡ ಬೆಳೆಯಲಿ ಎಂದು ಉತ್ತರಿಸಿದರು. ಆದ್ದರಿಂದ ಈಗ ಭೂಮಿಯ ಮೇಲೆ ಸುಳ್ಳು ಕೂಡ ಅಭಿವೃದ್ಧಿಗೆ ಬರುತ್ತಿದೆ. ಅವನು ಅವುಗಳನ್ನು ಬಿಡಿರಿ ಎಂದು ಹೇಳಿದನು. ಸುಗ್ಗಿಕಾಲದಲ್ಲಿ ಹಣಜಿಗಳನ್ನು ಒಟ್ಟುಗೂಡಿಸಿ ಹೊರೆಕಟ್ಟಿ ಹಾಕಿ ಬೆಂಕಿಯಲ್ಲಿ ಹಾಕಲಾಗುವುದು, ಆದರೆ ಗೋಧಿಯನ್ನು ಒಟ್ಟುಗೂಡಿಸಿ ನನ್ನ ಪರಲೋಕದ ಕಣಜದಲ್ಲಿ ಇಡಲಾಗುವುದು. ಸದಸ್ಯರೇ, ನಾವು ಹೊಸ ಒಡಂಬಡಿಕೆಯ ಪಸ್ಕವನ್ನು ಆಚರಿಸುತ್ತೇವೆ. ಪಸ್ಕವನ್ನು ಯೇಸು, ಪೇತ್ರ, ಪೌಲ ಮತ್ತು ಆದಿ ಸಭೆಯ ಎಲ್ಲಾ ದೇವಜನರು ಅನುಗ್ರಹಭರಿತವಾಗಿ ಆಚರಿಸಿದರು. ಇದು ಅಂತಿಮ ಸತ್ಯವಾಗಿತ್ತು. ಎಷ್ಟಾದರೂ ದುಷ್ಟವೈರಿಯಾದ ಸೈತಾನನು ಅವರ ನಡುವೆ ಸುಳ್ಳನ್ನು ಬಿತ್ತುತ್ತಾನೆ ಎಂದು ಈಗಾಗಲೇ ಪ್ರವಾದಿಸಲ್ಪಟ್ಟಿರುವುದರಿಂದ ಗಲಾತ್ಯದವರಿಗೆ ಅಧ್ಯಾಯ 1ರಲ್ಲಿ ಯಾವ ಎಚ್ಚರಿಕೆಯನ್ನು ಬರೆಯಲಾಗಿದೆ? ನಾವು ನಿಮಗೆ ಸಾರಿದ ಸುವಾರ್ತೆಯನ್ನು ಹೊರತುಪಡಿಸಿ ಯಾರಾದರೂ ಬೇರೆ ಸುವಾರ್ತೆಯನ್ನು ಸಾರಿದರೆ ಅವರಿಗೆ ಏನಾಗುತ್ತದೆ? ಶಾಪ ಎಂಬ ಕಲ್ಪನೆಯನ್ನು ನರಕದಲ್ಲಿ ಶಾಶ್ವತ ಶಿಕ್ಷೆಯನ್ನು ಎದುರಿಸಬೇಕಾಗುತ್ತದೆ ಎಂದು ಸೂಚ್ಯವಾಗಿ ಅರ್ಥೈಸಬಹುದು. ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯದಲ್ಲಿ ದೃಢವಾಗಿ ನಿಲ್ಲಲು ನಮಗೆ ಮಾರ್ಗದರ್ಶನ ನೀಡಿದ ಪರಲೋಕ ತಂದೆ ಮತ್ತು ತಾಯಿಗೆ ನಾವು ತುಂಬಾ ಕೃತಜ್ಞರಾಗಿರಬೇಕು. ಹಾಗಾಗಿ ನಾವು ನರಕದ ಶಾಶ್ವತ ಯಾತನೆಯಿಂದ ದೂರವಾಗಿ ಸರಿಯಾದ ನಂಬಿಕೆಯೊಂದಿಗೆ ನಿತ್ಯ ಪರಲೋಕ ರಾಜ್ಯದ ಕಡೆಗೆ ಓಡಬಹುದು. ನಾವು ಅವರಿಗೆ ಮಹಿಮೆಯನ್ನು ಸಲ್ಲಿಸಬೇಕು. ಆದ್ದರಿಂದ ಸತ್ಯವೇದದಲ್ಲಿ ಅಪೊಸ್ತಲ ಯೋಹಾನನು ಅಂತಹ ಪ್ರಕಟಣೆಯನ್ನು ಕಂಡನು. ಪ್ರಕಟಣೆ ಅಧ್ಯಾಯ 7 ತೆಗೆಯೋಣ. ಪ್ರಕಟಣೆ ಅಧ್ಯಾಯ 7 ವಚನ 14ರಲ್ಲಿ ಹೀಗೆಂದು ಬರೆಯಲಾಗಿದೆ. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು, ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ವಚನ 17ರಲ್ಲಿ ಹೀಗೆಂದು ಬರೆಯಲಾಗಿದೆ. ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಒರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು ಎಂದು ಹೇಳಿದನು. ಇಲ್ಲಿ ನಾವು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ ಎಂಬುದನ್ನು ಕಾಣುತ್ತೇವೆ. ಪಾಪದಿಂದ ಕಲೆಗೊಂಡ ಬಟ್ಟೆಗಳನ್ನು ಧರಿಸಿದ್ದ ಇಡೀ ಮನುಕುಲದ ಪಾಪಗಳನ್ನು ತೊಳೆಯುವ ಮತ್ತು ಪಾಪಗಳ ಕ್ಷಮೆಯನ್ನು ನೀಡುವ ಸತ್ಯ ಯಾವುದು? ಪಸ್ಕವು ಯೇಸು ತನ್ನ ಮಾತುಗಳಿಂದ ಸ್ಪಷ್ಟವಾಗಿ ಮಾಡಿದ ವಾಗ್ದಾನವಾಗಿದೆ. ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ. ಇದು ಯಾವುದಕ್ಕಾಗಿ? ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಇದು ಮತ್ತಾಯನು ಪುಸ್ತಕ ಅಧ್ಯಾಯ 26ರಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಪ್ರವಾದಿಯಾದ ಜೆಕರ್ಯನು ಜೆಕರ್ಯ ಅಧ್ಯಾಯ 13ರಲ್ಲಿ ಈ ವಾಕ್ಯವೃಂದವನ್ನು ವ್ಯಕ್ತಪಡಿಸಿದ್ದಾನೆ. ಅಧ್ಯಾಯ 13 ವಚನ 1. ಆ ದಿನದಲ್ಲಿ. ಸತ್ಯವೇದದಲ್ಲಿ ಆ ದಿನವು ಕೊನೆಯ ಯುಗವನ್ನು ಸೂಚಿಸುತ್ತದೆ. ಪವಿತ್ರಾತ್ಮನ ಕಾಲದಲ್ಲಿ ಪಾಪವನ್ನು, ಅಶುಚಿಯನ್ನು ಪರಿಹರಿಸತಕ್ಕ ಒಂದು ಬುಗ್ಗೆಯು ದಾವಿದ ವಂಶದವರಿಗೂ ಯೆರೂಸಲೇಮಿನವರಿಗೂ ತೆರೆದಿರುವುದು. ಪಾಪವನ್ನು, ಅಶುಚಿಯನ್ನು ಪರಿಹರಿಸತಕ್ಕ. ಪ್ರಕಟಣೆ ಅಧ್ಯಾಯ 7ರಲ್ಲಿ ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ. ಪಸ್ಕದ ಸತ್ಯವಿಲ್ಲದೆ ಪಾಪ ಮತ್ತು ಅಶುದ್ಧತೆಯನ್ನು ತೊಳೆಯುವುದು ಅಂತಿಮವಾಗಿ ಸಾಧ್ಯವೇ? ಯಾರಾದರೂ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದರೆ ಅವರು ಸ್ವಯಂಚಾಲಿತವಾಗಿ ಕ್ಷಮಿಸಲ್ಪಟ್ಟಿದ್ದಾರೆಂದು ಅರ್ಥವೇ? ಯಾರಾದರೂ ಹೊರಗೆ ಹೋಗಿ ನಾನು ದಕ್ಷಿಣ ಕೊರಿಯಾದ ಅಧ್ಯಕ್ಷ ಎಂದು ಕೂಗಿದರೆ ಅವರೆಲ್ಲರೂ ಅಧ್ಯಕ್ಷರಾಗುತ್ತಾರೆಯೇ? ಉತ್ತರ ಇಲ್ಲವಾಗಿದೆ. ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಯಾರಾದರೂ ಹೇಳಿಕೊಂಡರೆ ಕ್ಷಮಿಸಲ್ಪಟ್ಟಿರುವುದರ ಸ್ಪಷ್ಟ ಸೂಚನೆ ಇರಬೇಕು. ಒಂದು ವಾಗ್ದಾನ ಇರಬೇಕು.
ನಾವು ಪಾಪಿಗಳಾಗಿ ಮರಣಕ್ಕಾಗಿ ಕಾಯಬೇಕಾಯಿತು, ಆದರೆ ಸ್ವತಃ ದೇವರು ಈ ಭೂಮಿಗೆ ಬಂದರು, ನಮಗಾಗಿ ತನ್ನ ರಕ್ತವನ್ನು ಸುರಿಸಿದರು, ಮತ್ತು ಶಿಲುಬೆಯ ಮೇಲೆ ಆತನು ಸಹಿಸಿಕೊಂಡ ಎಲ್ಲವೂ ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯದಲ್ಲಿ ಅಡಕವಾಗಿದೆ. ಇಂದು ಸಭೆಗಳು ಕೇವಲ ನಂಬಿದರೆ ಸಾಕಲ್ಲವೇ ಎಂದು ಹೇಳುತ್ತವೆ. ಹಾಗಾದರೆ ನಾನು ನಂಬುತ್ತೇನೆ ಎಂದು ಹೇಳುವುದು ತುಂಬಾ ಅಸ್ಪಷ್ಟವಾಗಿದೆ. ಯಾವುದೇ ಪ್ರಮಾಣಿತ ಅಥವಾ ಅಳೆಯಬಹುದಾದ ಮಾನದಂಡಗಳಿಲ್ಲ. ಈ ಕಾರಣದಿಂದಲೇ ದೇವರು ಹೊಸ ಒಡಂಬಡಿಕೆಯ ಪಸ್ಕದ ವ್ಯವಸ್ಥೆಯನ್ನು ಸ್ಥಾಪಿಸಿದರು. ದೇವರು ಹೊಸ ಒಡಂಬಡಿಕೆಯ ಪಸ್ಕದ ಸತ್ಯದ ಮೂಲಕ ನಮ್ಮನ್ನು ಶುದ್ಧೀಕರಿಸಿದ್ದಾರೆ ಮತ್ತು ನಮ್ಮ ಪರಲೋಕದ ಮನೆಗೆ ಹಿಂತಿರುಗಲು ನಮಗೆ ಅದ್ಭುತವಾದ ಮಾರ್ಗವನ್ನು ತೆರೆದಿದ್ದಾರೆ. ಆದ್ದರಿಂದ ಪಸ್ಕವು ಅಂತಹ ಮಹತ್ವದ ಅರ್ಥವನ್ನು ಹೊಂದಿರುವುದರಿಂದ ದೇವರು ನನ್ನನ್ನು ಸ್ವಾಮೀ ಸ್ವಾಮೀ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂದು ಹೇಳಿದರು.